Hello everyone, welcome back to fifth session on joint stock companies for BCom first semester as per CBCS syllabus. Dear students, during my earlier session, I have discussed about stages of formation of company, promotion stage, where the meaning of promotion, meaning of promoter, definition of promoter, powers of promoter, functions of promoter, then liabilities of promoter. Dear students, during this session, I am going to discuss about formation of companies, incorporation stage, the steps of incorporation stage. Then, what is this incorporation of company? Incorporation of company is nothing but a registration of company. It is the second stage in the formation of company. Incorporation of company is effected by registering the company with the registrar of the state in which the company is located. ಕಂಪನಿಯ ನೋಂದಣಿ ಹಂತ ಅಂತ ಕರಿತೀವಿ ಇದಕ್ಕೆ. ಪ್ರತಿಯೊಂದು ರಾಜ್ಯದಲ್ಲಿ ಒಂದೊಂದು ನೋಂದಣಾಧಿಕಾರಿಗಳಿರುತ್ತಾರೆ. ಆ ನೋಂದಣಾಧಿಕಾರಿಗಳ ಹತ್ತಿರ ನಮ್ಮ ಕಂಪನಿಯ ಹೆಸರನ್ನು ನೋಂದಾಯಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಇರುತ್ತದೆ. ಅದನ್ನೇ ಇನ್ಕಾರ್ಪೊರೇಷನ್ ಆಫ್ ಕಂಪನಿ ಅಂತ ಕರಿತೀವಿ. Then there are so many steps in incorporation of a public limited company. Then what are those steps? First of all, obtaining the approval of the registrar to the proposed name of the company. ಕಂಪನಿಯ ಇನ್ಕಾರ್ಪೊರೇಷನ್ ಸ್ಟೇಜ್ದಲ್ಲಿ ಪ್ರಮೋಟರ್ ಮಾಡಬೇಕಾಗಿರ್ತಕ್ಕಂತಹ ಮೊದಲ ಕೆಲಸ ಏನು ಅಂತಂದ್ರೆ, ಕಂಪನಿಯ ರಿಜಿಸ್ಟ್ರಾರ್ ಕಡೆಯಿಂದ ಕಂಪನಿಯ ಹೆಸರಿನ ಅನುಮೋದನೆಯನ್ನು ಪಡ್ಕೊಳ್ಳುವಂಥದ್ದು. ಸೊ ಹಾಗಾದ್ರೆ ಆ ಹೆಸರಿನ ಪ್ರಪೋಸಲ್ ಅನ್ನ ಕಂಪನಿ ರಿಜಿಸ್ಟ್ರಾರ್ಗೆ ಕಳಿಸ್ಕೊಡ್ಬೇಕಾಗಿತ್ತಂದ್ರೆ ಅಥವಾ ಅವ್ರ ಕಡೆಯಿಂದ ಅಪ್ರೂವಲ್ ತಗೊಳ್ಬೇಕಾಗಿತ್ತಂದ್ರೆ ಏನೇನು ಮಾಡಬೇಕಾಗ್ತದೆ ಅನ್ನೋದಕ್ಕೆ ಇಲ್ಲಿ ಬಹುಮುಖ್ಯವಾಗಿ 4 ಮಹತ್ವದಾಗಿರ್ತಕ್ಕಂಥ ಕೆಲಸಗಳನ್ನ ನೋಡ್ತಾ ಇದ್ದೀವಿ. ಒಂದು, ಅಪ್ಲಿಕೇಶನ್ ಫಾರ್ ದ ಅಪ್ರೂವಲ್ ಆಫ್ ದ ಪ್ರಪೋಸ್ಡ್ ನೇಮ್. ಯಾವ ಒಂದು ಉದ್ದೇಶಿತ ಹೆಸರನ್ನು ಇಡುವುದಕ್ಕೆ ಬಯಸ್ತಾ ಇದ್ದೀವಿ, ಆ ಹೆಸರಿನ ಅಪ್ರೂವಲ್ ಅನ್ನ ಪಡ್ಕೊಳ್ಳೋ ಸಲುವಾಗಿ ಒಂದು ಅರ್ಜಿಯನ್ನು ತಯಾರಿ ಮಾಡೋದು. Then we have to apply for an industrial license. ಕೈಗಾರಿಕಾ ಅನುಮತಿಯನ್ನ ಪಡ್ಕೊಳ್ಳೋಕೆ ಬೇಕಾಗಿರ್ತಕ್ಕಂಥ ಅರ್ಜಿಯನ್ನ ಕಳುಹಿಸಿಕೊಡೋದು. ದೆನ್ ಅಪ್ರೂವಲ್ ಆಫ್ ದ ಚೀಫ್ ಕಂಟ್ರೋಲರ್ ಆಫ್ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್. ನಮ್ಮ ಒಂದು ಏನು ಇಂಡಸ್ಟ್ರಿ ಪ್ರಾರಂಭ ಮಾಡಿರ್ತೀವಿ ಅಥವಾ ಕಂಪನಿ ಪ್ರಾರಂಭ ಮಾಡಿರ್ತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾಂಟ್ ಮಷಿನರಿಗಳನ್ನು ನಾವೇನಾದರೂ ಫಾರಿನ್ ನಿಂದ ಇಂಪೋರ್ಟ್ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಚೀಫ್ ಕಂಟ್ರೋಲರ್ ಆಫ್ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಅವರ ಕಡೆಯಿಂದ ನಾವು ಅನುಮೋದನೆಯನ್ನು ಪಡ್ಕೊಳ್ಬೇಕಾಗುತ್ತದೆ. ದೆನ್ ವಿ ಆರ್ ಆಲ್ಸೋ ಹ್ಯಾವ್ ಟು ಗೆಟ್ ಅಪ್ರೂವಲ್ ಆಫ್ ಎಕ್ಸ್ಚೇಂಜ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಒಂದು ವೇಳೆ ಕಂಪನಿಯು ನಾನ್ ರೆಸಿಡೆಂಟ್ ಇಂಡಿಯನ್ಸ್ಗೆ ಶೇರ್ಗಳನ್ನು ಇಶ್ಯೂ ಮಾಡಬೇಕು ಅಂದ್ಕೊಂಡ್ರೆ ಅಥವಾ ಔಟ್ಸೈಡ್ ಇಂಡಿಯಾ ನಾವೇನಾದರೂ ಅಕೌಂಟ್ಸ್ ಅನ್ನು ಓಪನ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅಂತ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಎಕ್ಸ್ಚೇಂಜ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಮೂಲಕ ನಾವು ಅನುಮೋದನೆಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಸವಿಷ್ಟು ಪ್ರಮುಖವಾಗಿರ್ತಕ್ಕಂತಹ ನಾವು ಅಪ್ಲಿಕೇಶನ್ಸ್ಗಳನ್ನ ಹಾಕಿ ಅನುಮೋದನೆಗಳನ್ನ ಪಡ್ಕೊಳ್ಬೇಕಾಗಿರ್ತಕ್ಕಂಥವುಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಇನ್ನೂ ಕೆಲವೊಂದಿಷ್ಟು ಮಹತ್ವದಾಗಿರ್ತಕ್ಕಂಥ ಕೆಲಸಗಳನ್ನ ಇಲ್ಲಿ ಪ್ರಮೋಟರ್ ಈ ಇನ್ಕಾರ್ಪೊರೇಷನ್ ಸ್ಟೇಜ್ದಲ್ಲಿ ಕ್ರಮವಹಿಸಿಕೊಳ್ಬೇಕಾಗ್ತದೆ. ಅಂಥದ್ರಲ್ಲಿ ಪ್ರಿಪರೇಟರಿ ಅರೇಂಜ್ಮೆಂಟ್ಸ್ ಅನ್ನುವಂಥದ್ದು. ಒಂದು ಕಂಪನಿ ಪ್ರಾರಂಭ ಮಾಡಬೇಕಾಗಿತ್ತು ಅಂತಂದ್ರೆ ಸಾಕಷ್ಟು ಪೂರ್ವಭಾವಿಯಾಗಿರ್ತಕ್ಕಂತಹ ಒಪ್ಪಂದಗಳನ್ನ ಹೊಂದಾಣಿಕೆಗಳನ್ನ ಮಾಡಿಕೊಳ್ಬೇಕಾಗಿರ್ತದೆ. ಹಾಗಾದ್ರೆ ಯಾರ್ಯಾರ ಜೊತೆಗೆ ಒಪ್ಪಂದಗಳನ್ನ ಮಾಡ್ಕೊಳ್ಬೇಕಾಗ್ತದೆ ಅನ್ನೋದನ್ನು ನೋಡೋದಾದ್ರೆ, ಒನ್ ಇಸ್ ಅಂಡರ್ ರೈಟರ್ಸ್ ಅಂಡ್ ದೆನ್ ಬ್ರೋಕರ್ಸ್, ಬ್ಯಾಂಕರ್ಸ್, ಸಾಲಿಸಿಟರ್ಸ್, ಆಡಿಟರ್ಸ್ ಅಂಡ್ ಸಿಗ್ನೇಟರೀಸ್ ಟು ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಈ ಕಂಪನಿ ಇನ್ಕಾರ್ಪೊರೇಷನ್ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ನಮಗೆ ಮಹತ್ವದಾಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ದೊಳಗ ನಾವು ಈ ಪ್ರಿಪರೇಟರಿ ಅರೇಂಜ್ಮೆಂಟ್ಸ್ ಏನೇನ್ ಮಾಡ್ಕೊಂಡಿರ್ತೀವಿ, ಅದು ಯಾರ್ಯಾರ ಜೊತೆಗೆ ಒಪ್ಪಂದ ಮಾಡ್ಕೊಳ್ತೀವಿ ಅವ್ರಗಳ ಬಗ್ಗೆ ಉಲ್ಲೇಖ ಮಾಡಬೇಕಾಗಿರ್ತದೆ. ಹೀಗಾಗಿ ಅಂಥದ್ರೊಳಗ ಅಂಡರ್ ರೈಟರ್ಸ್ ಗಳ ಜೊತೆ ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದದ ಬಗ್ಗೆ ಇಲ್ಲಿ ನೀಡಬೇಕಾಗ್ತದೆ. ದೆನ್ ಬ್ರೋಕರ್ಸ್, ನಾವು ಶೇರ್ಗಳನ್ನ ಇಶ್ಯೂ ಮಾಡಬೇಕಾದ್ರೆ ಯಾವ ಬ್ರೋಕರ್ಸ್ಗಳ ಜೊತೆ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ, ಯಾವ ರೀತಿ ಒಪ್ಪಂದ ಮಾಡ್ಕೊಂಡಿದ್ದೀವಿ ಅದು ಬೇಕಾಗುತ್ತೆ. ದೆನ್ ನಾವು ಫೈನಾನ್ಷಿಯಲ್ ಅರೇಂಜ್ಮೆಂಟ್ಸ್ಗೋಸ್ಕರ ಬ್ಯಾಂಕರ್ಸ್ಗಳ ಜೊತೆ ಒಪ್ಪಂದ ಮಾಡ್ಕೊಳ್ಬೇಕಾಗ್ತದೆ. ದೆನ್
ಕಾನೂನಿನ ನೆರವನ್ನು ಪಡ್ಕೊಳ್ಳೋ ಸಲುವಾಗಿ ಸಾಲಿಸಿಟರ್ ಜೊತೆ ನಾವು ಒಪ್ಪಂದ ಮಾಡ್ಕೊಳ್ಬೇಕು. ದೆನ್ ನಮ್ಮ ಕಂಪನಿಯ ಎಲ್ಲ ವ್ಯವಹಾರಗಳನ್ನು ಪರಿಶೋಧನೆ ಮಾಡೋ ಸಲುವಾಗಿ ಲೆಕ್ಕ ಪರಿಶೋಧಕರ ಜೊತೆ ಕೂಡ ಒಪ್ಪಂದ ಮಾಡ್ಕೊಳ್ಬೇಕಾಗ್ತದೆ. ದೆನ್ ಸಿಗ್ನೇಟರೀಸ್ ಟು ದ MOA, ದಟ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ಗೆ ಪ್ರಥಮ ಬಾರಿಗೆ ಸಿಗ್ನೇಚರ್ ಮಾಡಬೇಕಾಗಿರತಕ್ಕಂಥವರುಗಳ ಜೊತೆ ನಾವು ಒಪ್ಪಂದ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಈ ಪ್ರಿಪರೇಟರಿ ಅರೇಂಜ್ಮೆಂಟ್ಸ್ಗಳನ್ನು ಕೂಡ ಈ ಒಂದು ಇನ್ಕಾರ್ಪೊರೇಷನ್ ಸ್ಟೇಜ್ದಲ್ಲೇ ಮಾಡಬೇಕಾಗ್ತದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ದೆನ್ filing an application with the registrar of companies along with the following documents and statements for registration of the company. ನಾವು ಕಂಪನಿಯ ರಿಜಿಸ್ಟ್ರೇಷನ್ಗೋಸ್ಕರ ಕಂಪನಿ ರಿಜಿಸ್ಟ್ರಾರ್ ಕಡೆಗೆ ಅಪ್ಲೈ ಮಾಡಬೇಕಾಗಿತ್ತಂದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಅಥವಾ ಯಾವೆಲ್ಲ ಸ್ಟೇಟ್ಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡ್ಕೊಳ್ಬೇಕಾಗ್ತದೆ ಮತ್ತು ಅಂಥವುಗಳನ್ನೆಲ್ಲ ಏನು ತಯಾರು ಮಾಡ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದನ್ನ ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ನಾವು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅನ್ನುವಂಥ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಬೇಕು. ಹಾಗಾದ್ರೆ ಏನಿದು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತಂದ್ರೆ, ಇಟ್ ಈಸ್ ದ ಫಸ್ಟ್ ಡಾಕ್ಯುಮೆಂಟ್ ಟು ಬಿ ಪ್ರಿಪೇರ್ಡ್ ಅಂಡ್ ಫಿಲ್ಡ್ ವಿತ್ ದ ರಿಜಿಸ್ಟ್ರಾರ್ ಆಫ್ ಕಂಪನೀಸ್, which contains the names of the company, aims and objectives of the company, register office of the company, the capital structure, liabilities, whatever the things or whatever the boundary is there for our company, everything will be there in the memorandum of association. So such a document is to be prepared. Then articles of association, ಇದು ಇನ್ನೊಂದು ಮಹತ್ವದಾಗಿರ್ತಕ್ಕಂಥ ಡಾಕ್ಯುಮೆಂಟ್. ಹಾಗಾದ್ರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನು ಅನ್ನೋದು ನೋಡೋದಾದ್ರೆ, ದಿಸ್ ಇಸ್ ಅ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರಿಗಾರ್ಡಿಂಗ್ ದ ಇಂಟರ್ನಲ್ ವರ್ಕಿಂಗ್ ಆಫ್ ದ ಕಂಪನಿ. ಆಂತರಿಕವಾಗಿ ಯಾವ ರೀತಿಯಾಗಿ ಆ ಒಂದು ಕಂಪನಿ ವ್ಯವಹರಿಸ್ತದೆ, ಯಾವ ರೀತಿಯಾಗಿರ್ತಕ್ಕಂತಹ ಕಾರ್ಯಚಟುವಟಿಕೆಗಳನ್ನು ಹೊಂದಿದೆ ಅನ್ನುವಂತಹದರ ಬಗ್ಗೆ ಒಂದು ಕಟ್ಟಳೆಯನ್ನು ತಯಾರು ಮಾಡಬೇಕಾಗಿರ್ತದೆ. ಅಂಥದ್ದನ್ನು ನಾವು ಇಲ್ಲಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ. ಈ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ಗೆ ಲಿಖಿತ ಕಟ್ಟಳೆಗಳು ಅಂತ ಕರಿತೀವಿ. ಹಾಗೆಯೇ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತಂದ್ರೆ ಸಂಘದ ಮನವಿ ಅಂತ ಕೂಡ ಕರಿಬಹುದು. ದೆನ್ ವಿ ಹ್ಯಾವ್ ಆಲ್ಸೋ ಟು ಬಿ ರೆಡಿ ವಿತ್ ದ ಪ್ರಿಲಿಮಿನರಿ ಅಗ್ರಿಮೆಂಟ್ಸ್. ಯಾರ್ಯಾರ ಜೊತೆ ಎಲ್ಲ ನಾವು ಅಗ್ರಿಮೆಂಟ್ಸ್ಗಳನ್ನ ಮಾಡ್ಕೊಂಡಿದೀವೋ ಆ ಎಲ್ಲರ ಅಗ್ರಿಮೆಂಟ್ಸ್ಗಳ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಅಗ್ರಿಮೆಂಟ್ಸ್ಗಳನ್ನ ಯಾರ ಜೊತೆ ಮಾಡ್ಕೊಳ್ತೀವಿ ಅಂತಂದ್ರೆ ವಿಶೇಷವಾಗಿ ಅಂಡರ್ ರೈಟರ್ಸ್ ಜೊತೆಗೆ, ಬ್ರೋಕರ್ಸ್ ಜೊತೆಗೆ, ಸಾಲಿಟರ್ಸ್, ಆಡಿಟರ್ಸ್. ಸೊ ಯಾವ ವ್ಯಕ್ತಿಗಳ ಜೊತೆ ನಾವು ಒಂದು ಪ್ರಿಲಿಮಿನರಿ ಅಗ್ರಿಮೆಂಟ್ಸ್ಗಳನ್ನ ಮಾಡ್ಕೊಂಡಿರ್ತೀವಿ ಅಂಥವ್ರುಗಳ ಒಪ್ಪಂದ ಪತ್ರಗಳನ್ನ ನಾವು ರೆಡಿ ಮಾಡಿಕೊಂಡು ಈ ಒಂದು ಕಂಪನಿ ರಿಜಿಸ್ಟರ್ಗೆ ಸಲ್ಲಿಸಬೇಕಂತ ಸಂದರ್ಭದಲ್ಲಿ ಒದಗಿಸಬೇಕಾಗ್ತದೆ. ದೆನ್ ನೋಟಿಸ್ ಆಫ್ ಅಡ್ರೆಸ್ ಆಫ್ ದ ರಿಜಿಸ್ಟರ್ಡ್ ಆಫೀಸ್, ಇದು ನಾವು ಕಂಪನಿ ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿನೂ ಕೂಡ ಒದಗಿಸಬಹುದು, ಅಥವಾ ಕಂಪನಿ ರಿಜಿಸ್ಟ್ರೇಷನ್ ಆಗಿ ವಿತಿನ್ 30 ಡೇಸ್ದೊಳಗೂ ಕೂಡ ಈ ಒಂದು ನೋಟಿಸ್ ಆಫ್ ಅಡ್ರೆಸ್ ಆಫ್ ರಿಜಿಸ್ಟರ್ಡ್ ಆಫೀಸ್ ಅನ್ನು ಕೂಡ ಒದಗಿಸಬಹುದು. ದೆನ್ ಲಿಸ್ಟ್ ಆಫ್ ಡೈರೆಕ್ಟರ್ಸ್, ಇದೊಂದು ಮಹತ್ವದಾಗಿರ್ತಕ್ಕಂಥ ಫಾರ್ಮ್ ಇರ್ತದೆ. ಯಾವೆಲ್ಲ ನಿರ್ದೇಶಕರು ನಾವು ನಿರ್ದೇಶಕರಾಗಲು ಒಪ್ಪಿಗೆ ಇದೆ ಅಂತ ಹೇಳಿರ್ತಾರೋ, ಒಪ್ಪಂದ ಮಾಡಿಕೊಂಡಿರ್ತಾರೋ ಅಂಥವರ ಲಿಸ್ಟ್ ಅನ್ನು ಒಂದು ಫಾರ್ಮ್ನಲ್ಲಿ ಫಿಲ್ಅಪ್ ಮಾಡಬೇಕಾಗ್ತದೆ. ದೆನ್ ರಿಟರ್ನ್ ಕನ್ಸೆಂಟ್ ಆಫ್ ಡೈರೆಕ್ಟರ್ಸ್, ಲಿಖಿತ ರೂಪದೊಳಗ ಡೈರೆಕ್ಟರ್ಸ್ ನಾವು ಡೈರೆಕ್ಟರ್ ಆಗ್ತೀವಿ ಅಂತ ಹೇಳ್ತಕ್ಕಂತಹ ಒಂದು ಒಪ್ಪಿಗೆ ಪತ್ರ ಇದಾಗಿರ್ತದೆ. ದೆನ್ ಅಂಡರ್ಟೇಕಿಂಗ್ ಟು ಪರ್ಚೇಸ್ ಅಂಡ್ ಪೇ ಫಾರ್ ಕ್ವಾಲಿಫಿಕೇಶನ್ ಶೇರ್ಸ್, ಈ ಯಾರ್ಯಾರೆಲ್ಲ ಡೈರೆಕ್ಟರ್ಸ್ ಅಂತ ಆಗಬೇಕು ಅಂತ ಅನ್ಕೊಂಡಿದ್ದಾರೋ ಅವ್ರ ಕಡೆಯಿಂದ ಒಂದು ಅಂಡರ್ಟೇಕಿಂಗ್ ತಗೊಳ್ಬೇಕಾಗ್ತದೆ. ಆ ಅಂಡರ್ಟೇಕಿಂಗ್ ಯಾವ್ದಕ್ಕೆ ಸಂಬಂಧಪಡುವಂಗಿರ್ತದೆ ಅಂತಂದ್ರೆ, ನಾವು ಕ್ವಾಲಿಫಿಕೇಶನ್ ಶೇರ್ಸ್ಗಳನ್ನ ಖರೀದಿ ಮಾಡ್ತೀವಿ ಮತ್ತು ಅದಕ್ಕೆ ಇಂತಿಷ್ಟು ಅಮೌಂಟನ್ನ ನಾವು ಪೇ ಮಾಡ್ತೀವಿ ಅನ್ನುವಂತಹ ಒಂದು ಅಂಡರ್ಟೇಕಿಂಗ್ ಇರುತ್ತೆ. ಅಂತಹ ಒಂದು ಅಂಡರ್ಟೇಕಿಂಗ್ ಕೂಡ ನಾವು ಒಂದು ಡಾಕ್ಯುಮೆಂಟ್ ಆಗಿ ಇಲ್ಲಿ ರೆಡಿ ಮಾಡ್ಕೊಳ್ಬೇಕಾಗ್ತದೆ. ದೆನ್ ವಿ ಹ್ಯಾವ್ ಟು ಗೋ ಫಾರ್ ದ ಸ್ಟ್ಯಾಚ್ಯುಟರಿ ಡಿಕ್ಲರೇಷನ್, ಶಾಸನಬದ್ಧವಾಗಿರ್ತಕ್ಕಂಥ ಘೋಷಣೆ ಅಂತ ಹೇಳ್ತೀವಿ. ಸೊ ದಿಸ್ ಸ್ಟ್ಯಾಚ್ಯುಟರಿ ಡಿಕ್ಲರೇಷನ್ ಇಸ್ ಟು ಬಿ ಡಿಕ್ಲೇರ್ಡ್ ಅಂಡ್ ಸೈನ್ಡ್ ಬೈ ದೀಸ್ ಪೀಪಲ್ಸ್. ಒನ್ ಇಸ್ ಆನ್ ಅಡ್ವೊಕೇಟ್ ಆಫ್ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ವಕೀಲರು ಒಂದು ಡಿಕ್ಲರೇಷನ್ ಮಾಡಬೇಕಾಗ್ತದೆ. ಅಥವಾ an attorney or a pleader entitled to appear before a high court, ಅಥವಾ a chartered accountant engaged in the formation of the company, or a person named in the articles as a director, managing director, manager or secretary of the company. ಈ ನಾಲ್ಕರಲ್ಲಿ ಯಾರಾದರೂ ಒಬ್ಬರು ಈ ಸ್ಟ್ಯಾಚ್ಯುಟರಿ ಡಿಕ್ಲರೇಷನ್ ಅನ್ನ ಮಾಡಿ ಅದರಲ್ಲಿ ಸೈನ್ ಮಾಡಬೇಕಾಗ್ತದೆ. ಹಾಗಾದ್ರೆ ಏನಿದು
ಇದೊಂದು ಶಾಸನಬದ್ಧ ಘೋಷಣೆ ಆಗಿರ್ತದ. ಈ ಘೋಷಣಾ ಪತ್ರದೊಳಗೆ ಏನು ಉಲ್ಲೇಖ ಮಾಡಿರ್ತಾರೆ ಅಂತಂದ್ರೆ, ಈ ಕಂಪನಿಯು ಎಲ್ಲಾ ಒಪ್ಪಂದಗಳನ್ನ, ಎಲ್ಲಾ ರೀತಿಯಾಗಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ಗಳನ್ನ ಅಥವಾ ಎಲ್ಲ ರೀತಿಯಾಗಿರ್ತಕ್ಕಂಥ ಕಾಗದ ಪತ್ರಗಳನ್ನ ಕಾಯ್ದಾಬದ್ಧವಾಗಿಯೇ ತಯಾರಿಸಲಾಗಿದೆ. ಇದು ಕಾಯ್ದಾತ್ಮಕವಾಗಿರ್ತಕ್ಕಂತಹ ಉದ್ದೇಶ ಇಟ್ಕೊಂಡೇ ಈ ಒಂದು ಕಂಪನಿನ ಪ್ರಾರಂಭ ಮಾಡ್ಕೊಳ್ಳೋಕೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂತಹ ರೀತಿಯೊಳಗೆ ಒಂದು ಘೋಷಣೆಯನ್ನು ಮಾಡಬೇಕಾಗಿರ್ತದೆ. ಅಂಥದ್ದನ್ನು ನಾವಿಲ್ಲಿ ಸ್ಟ್ಯಾಚ್ಯೂಟರಿ ಡಿಕ್ಲರೇಷನ್ ಅಂತ ಕರಿತೀವಿ. ದೆನ್ ವಿ ಹ್ಯಾವ್ ಟು ಮೇಕ್ ಅ ಪೇಮೆಂಟ್ ಆಫ್ ಸ್ಟಾಂಪ್ ಡ್ಯೂಟಿ ಎಕ್ಸೆಟ್ರಾ. Along with the submission of application for registration of a company, we have to make payment for stamp duty. Stamp duty ಆಗಿರಬಹುದು, ಅಥವಾ the filing charges ಆಗಿರಬಹುದು, registration fees ಆಗಿರಬಹುದು. ಸೊ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಫೀಸ್ಗಳೇನಿರ್ತವೆ ಅವುಗಳನ್ನೆಲ್ಲ ಪೇ ಮಾಡಬೇಕಾಗ್ತದೆ. Then obtaining the certificate of incorporation. The registrar of companies examines the following documents. Now ಆ ರಿಜಿಸ್ಟರ್ ಆಫ್ ಕಂಪನಿಗೆ ರಿಜಿಸ್ಟ್ರೇಷನ್ ಆಫ್ ಕಂಪನಿ ಮಾಡೋ ಸಲುವಾಗಿ ಅಪ್ಲಿಕೇಶನ್ ಕೊಟ್ಟ ನಂತರ ಅವರು ಕುಲಂಕಷವಾಗಿ ನಾವು ಒದಗಿಸಿರ್ತಕ್ಕಂಥ ಎಲ್ಲಾ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾರೆ ಮತ್ತು ಆ ಎಲ್ಲ ದಾಖಲಾತಿಗಳು ಕಾನೂನುಬದ್ಧವಾಗಿವೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಇಲ್ಲ ಅನ್ನುವಂಥದ್ದು ಕಂಡು ಬಂದಾಗ ಅವರು ಆ ಕಂಪನಿಯ ಹೆಸರನ್ನು ಕಂಪನಿ ರಿಜಿಸ್ಟ್ರೇಷನ್ ಒಳಗೆ ನೋಂದಾಯಿಸ್ತಾರೆ, ದಾಖಲು ಮಾಡ್ತಾರೆ. ಆ ನಂತರ ಒಂದು ಸರ್ಟಿಫಿಕೇಟ್ ಅನ್ನ ನೀಡ್ತಾರೆ. ಆ ಸರ್ಟಿಫಿಕೇಟ್ ಅನ್ನೇ ನಾವು ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂತ ಕರಿತೀವಿ. ಹಾಗಾದ್ರೆ ಈ ಕಂಪನಿ ರಿಜಿಸ್ಟರ್ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಎಕ್ಸಾಮೈನ್ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡೋದಾದ್ರೆ, ಆಲ್ ದ ರಿಕ್ವೈರ್ಮೆಂಟ್ಸ್ ಆಫ್ ಕಂಪನೀಸ್ ಆಕ್ಟ್ ಹ್ಯಾವ್ ಬೀನ್ ಕಂಪ್ಲೈಡ್ ವಿತ್. ನಾವು ಯಾವೆಲ್ಲ ಡಾಕ್ಯುಮೆಂಟ್ಸ್ ಒದಗಿಸಿದ್ವಿ ಅವೆಲ್ಲ ಕಂಪನಿಯ ಕಾಯ್ದೆಯ ಪ್ರಕಾರ ಅಗತ್ಯವಿರುವಂತಹ ಅದಾವೋ ಇಲ್ಲೋ ಅನ್ನುವಂಥದ್ದನ್ನು ಅವರು ಪರಿಶೀಲನೆ ಮಾಡ್ತಾರೆ. ದೆನ್ ದ ಅಬ್ಜೆಕ್ಟ್ಸ್ ಆಫ್ ದ ಕಂಪನಿ ಆರ್ ಲಾಫುಲ್ ಆರ್ ನಾಟ್. ನಾವೇನು ಒಂದು ಉದ್ದೇಶ ಇಟ್ಕೊಂಡು ಕಂಪನಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ, ಅಬ್ಜೆಕ್ಟ್ ಕ್ಲಾಸ್ ಆಫ್ ಮೆಮೊರನ್ ಆಫ್ ಅಸೋಸಿಯೇಷನ್ ಅನ್ನ ಅವರು ಕುಲಂಕಷವಾಗಿ ಪರಿಶೀಲನೆ ಮಾಡಿ ಅದು ಲೀಗಲ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ನೋಡ್ತಾರೆ. ದೆನ್ ದ ರಿಕ್ವಿಸಿಟ್ ನಂಬರ್ ಆಫ್ ಪರ್ಸನ್ಸ್ ರಿಕ್ವೈರ್ಡ್ ಅಂಡರ್ ದ ಆಕ್ಟ್ ಹ್ಯಾವ್ ಸಬ್ಸ್ಕ್ರೈಬ್ಡ್ ಅಂಡ್ ಡ್ಯೂಲಿ ಸೈನ್ಡ್, ಅದನ್ನು ಕೂಡ ನೋಡ್ತಾರೆ. ಅಂದ್ರೆ ಮಿನಿಮಮ್ 2 members in case of private limited company and minimum 7 members in case of public limited company, whether they were subscribed and duly signed will be checked by the company registrar clearly. Then the memorandum of association and articles of association of the company comply in all respects with the provisions of the act. ನಾವೇನು ಒಂದು ಸಂಘದ ಮನವಿ ಮತ್ತು ಲಿಖಿತ ಕಟ್ಟುಗಳನ್ನ ರೆಡಿ ಮಾಡ್ಕೊಂಡಿರ್ತೀವಿ, ಅವು ಕರೆಕ್ಟ್ ಆಗಿ ಕಂಪನಿ ಆಕ್ಟ್ ನ ಪ್ರೊವಿಷನ್ಸ್ ಪ್ರಕಾರ ರೆಡಿ ಆಗಿದಾವೋ ಇಲ್ಲೋ ಅನ್ನೋದನ್ನು ಕೂಡ ಅವರು ಗಮನಿಸ್ತಾರೆ. ದೆನ್ ದ ನೇಮ್ ಪ್ರಪೋಸ್ಡ್ ಬೈ ದ ಕಂಪನಿ ಇಸ್ ಅಕ್ಸೆಪ್ಟೇಬಲ್ ಆರ್ ನಾಟ್. ಸೊ ನಾವೇನೋ ಒಂದು ಕಂಪನಿಯ ಹೆಸರನ್ನ ಸೂಚಿಸಿದ್ದೀವಿ, ಆ ಸೂಚಿಸಿರ್ತಕ್ಕಂಥ ಹೆಸರು ಅದು ಸ್ವೀಕಾರ ಮಾಡ್ಕೊಳ್ಳೋಕೆ ಅವಕಾಶ ಇದೆಯೋ ಇಲ್ಲೋ ಅನ್ನೋದನ್ನು ಕೂಡ ಕುಲಂಕಷವಾಗಿ ಪರಿಶೀಲನೆ ಮಾಡ್ತಾರೆ. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪನಿ ಇದ್ರೆ ಅಂತ ಕಂಪನಿಯನ್ನ ಹೆಸರನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ ಬರೋದಿಲ್ಲ. ಜೊತೆಗೆ ಸರ್ಕಾರದ ಚಿಹ್ನೆ ಅಥವಾ ಮುದ್ರೆ, ಸರ್ಕಾರದ ಹೆಸರು ಇಂಥವೇನಾದ್ರೂ ಇದ್ರೆ ಅಂಥವುಗಳನ್ನು ಕೂಡ ಇಲ್ಲಿ ಕಂಪನಿಯ ನೇಮ್ನೊಳಗ ನಾವು ನಮೂದಿಸಬಾರದು. ಸೊ ಆ ಕಾರಣಕ್ಕಾಗಿ ಈ ಒಂದು ಪ್ರಪೋಸಲ್ ಕೂಡ ಚೆನ್ನಾಗಿ ಅವರು ಪರಿಶೀಲನೆ ಮಾಡ್ತಾರೆ. ದೆನ್ ದ ಸ್ಟ್ಯಾಚ್ಯೂಟರಿ ಡಿಕ್ಲರೇಷನ್ ಹ್ಯಾಸ್ ಬಿನ್ ಪ್ರಾಪರ್ಲಿ ಮೇಡ್ ಆರ್ ನಾಟ್. ಏನ್ ನಾವು ಸ್ಟ್ಯಾಚ್ಯೂಟರಿ ಡಿಕ್ಲರೇಷನ್ ಅನ್ನ ಮಾಡಿಸಿರ್ತೀವಿ, ಅದು ಮ್ಯಾನೇಜಿಂಗ್ ಡೈರೆಕ್ಟರ್ ಮೂಲಕ ಮಾಡಿರ್ಬೋದು, ಆಡಿಟರ್ ಮೂಲಕ ಮಾಡಿರ್ಬೋದು, ಅಥವಾ ಸೆಕ್ರೆಟರಿ ಮೂಲಕ ಮಾಡಿರ್ಬೋದು, ಅಥವಾ ಅಟಾರ್ನಿ ಮೂಲಕ ಮಾಡಿರ್ಬೋದು, ಅಥವಾ ಪ್ಲೇಡರ್ ಮೂಲಕ ಮಾಡಿರ್ಬೋದು, ಅಥವಾ ಒಬ್ಬ ಅಡ್ವೊಕೇಟ್ ಮೂಲಕ ಮಾಡಿರ್ಬೋದು. ಸೊ ಹಾಗೆ ಏನು ಸ್ಟ್ಯಾಚ್ಯೂಟರಿ ಡಿಕ್ಲರೇಷನ್ ಮಾಡಿರ್ತೀವಿ ಅದು ಪ್ರಾಪರ್ ಆಗಿ ಮಾಡಿದಾರೋ ಇಲ್ಲೋ, ಕಾನೂನುಬದ್ಧವಾಗಿ ಆ ಸ್ಟ್ಯಾಚ್ಯೂಟರಿ ಡಿಕ್ಲರೇಷನ್ ಆಗಿದೆಯೋ ಇಲ್ಲೋ ಅನ್ನೋಂಥದ್ದನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡ್ತಾರೆ. ಎಲ್ಲ ಪರಿಶೀಲನೆ ಮಾಡಿದ ಮೇಲೆ ಎಲ್ಲವೂ ಸರಿ ಇದೆ ಅಂತ ಅನಿಸಿದಾಗ ಮಾತ್ರ ಕಂಪನಿಯ ನೋಂದಣಾಧಿಕಾರಿಗಳು ನೋಂದಣಿ ಪುಸ್ತಕದೊಳಗ ಹೆಸರನ್ನು ನಮೂದಿಸ್ತಾರೆ. ಆಮೇಲೆ ದೇ ಆರ್ ಗೋಯಿಂಗ್ ಟು ಇಶ್ಯೂ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್. ಈ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಇಶ್ಯೂ ಮಾಡಬೇಕಾದ್ರೆ ಅದರೊಳಗೆ ಇಶ್ಯೂ ಮಾಡಿರ್ತಕ್ಕಂಥ ದಿನಾಂಕ ಮತ್ತು ಇಶ್ಯೂ ಮಾಡಲಾಗಿರ್ತಕ್ಕಂಥ ಕಂಪನಿ ಹೆಸರು ಮತ್ತು ಇಶ್ಯೂ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಫಾರ್ಮ್ನೊಳಗ, ಆ ಒಂದು ಸರ್ಟಿಫಿಕೇಟ್ನೊಳಗ ಆ ಕಂಪನಿ ರಿಜಿಸ್ಟ್ರಾರ್ ಅವರ ಸಿಗ್ನೇಚರ್ ವಿತ್ ಸೀಲ್ ಎಲ್ಲವನ್ನ ಅದರಲ್ಲಿ ನಮೂದು ಮಾಡಿ ಆ ನಂತರ ಆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅನ್ನ ಇಶ್ಯೂ ಮಾಡ್ತಾರೆ. ಹೀಗೆ ಕಂಪನಿಯ ನೋಂದಣಿ ಮಾಡಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂತಹ ಕಾರ್ಯಗಳನ್ನ ನಾವು ನೋಡ್ಬೇಕಾಗ್ತದೆ.
So throughout this